ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಆದಿ ಜಗದ್ಗುರು ರೇಣುಕ ಆಚಾರ್ಯರು ಮತ್ತು ಅಪಾರ ಮಹಿಮಾ ಸಂಪನ್ನ ಮಹರ್ಷಿ ಅಗಸ್ತ್ಯರು ಮಾಡಿದ ಒಂದು ಸಂವಾದ, ಆ ಒಂದು ಗ್ರಂಥವನ್ನು ಸಂಗ್ರಹಿಸಿ ನಮಗೆ ಕೊಟ್ಟವರು ಶಿವಯೋಗಿ ಶಿವಾಚಾರ್ಯರು. ಆ ಗ್ರಂಥವನ್ನು ಕುರಿತು ಪ್ರವಚನ ಮಾಡಿದವರು ಪರಮ ಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳು. ಆ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನಗಳ ಸಾರವನ್ನು ಸಂಗ್ರಹಿಸಿ ಭಾಷ್ಯವನ್ನು ಕರುಣಿಸಿ ನಮಗೆ ತಲುಪಿಸಿದವರು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು, ಜ್ಞಾನ ಯೋಗಾಶ್ರಮ ಬಿಜಾಪುರ. ಸಿದ್ಧಾಂತ ಶಿಖಾಮಣಿಯಲ್ಲಿ 101 ಸ್ಥಳಗಳು, ಅದರೊಳಗ 44 ಅಂಗಸ್ಥಳಗಳು ಅಂತಂದ್ರೆ ವೈಯಕ್ತಿಕ ಮೋಕ್ಷ, ತನ್ನಗಾಗಿ ಮಾಡಿಕೊಳ್ಳುವಂಥ ಮೋಕ್ಷ, ಮತ್ತೆ ತನ್ನಿಂದ ತನಗಾದ ಆನಂದ, ತನಗಾದ ಸಾಧನೆ ಇತರ ಜೀವಿಗಳಿಗೂ ಮಾರ್ಗದರ್ಶನ ಮಾಡುವಂಥದ್ದು ಲಿಂಗಸ್ಥಳಗಳು. ಅಂಗಸ್ಥಳ ಲಿಂಗಸ್ಥಳ ಅಂತ ಎರಡಿರ್ತಾವ. 57 ಲಿಂಗಸ್ಥಳ, 44 ಅಂಗಸ್ಥಳ. ಈ ಅಂಗಸ್ಥಳದಲ್ಲಿನೂ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಇರ್ತದ. ಲಿಂಗಸ್ಥಳದಾಗೂ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ. ಅದಕ್ಕೆ ಅಂಗಸ್ಥಳದ ಭಕ್ತ ಸ್ಥಳ. ಅಂಗಸ್ಥಳದ ಭಕ್ತ ಸ್ಥಳದೊಳಗೆ 15 ಏನಿರ್ತವ ಆವಾಂತರ ಸ್ಥಳಗಳು ಅಂತಾರೆ. 15 ಆವಾಂತರ ಸ್ಥಳಗಳ ಪೈಕಿ 1ನೇ ಸ್ಥಳ ಪಿಂಡ ಸ್ಥಳ. ಆ ಪಿಂಡ ಸ್ಥಳಕ್ಕೆ ಸಂಬಂಧಪಟ್ಟಂತ ಚಿಂತನೆ ಮಾಡ್ತಾ ಇದ್ದೇವೆ. ಏನಿದು ಅಂದ್ರೆ ಅಶುದ್ಧೋಪಾಧಿರಪ್ಯವ ಮವಿದ್ಯಾಶ್ರಮಯ ಮೋಹಿನಿ ಅವಿದ್ಯಾಶಕ್ತಿ ಭೇದೇನ ಜೀವಾ ಬಹುವಿಧ ಸ್ಮೃತ. ಏನ್ ಹಿಂಗಂದ್ರೆ ಪರಶಿವನಲ್ಲಿ ಸೂಕ್ಷ್ಮವಾಗಿ ನೆಲೆಸಿದ, ಅದರದ್ದು ಶಬ್ದಾರ್ಥಗಳು ಇರ್ತಾವ, ಅವು ಹರಕ ಪರಕ ಉತ್ತರ ಬರ್ತದ. ಅಶುದ್ಧೋಪಾದಿ ಅಪಿನ ಏವ ಅಂದ್ರೆ ಹೀಗೆಯೇ ಅಶುದ್ಧೋಪಾದಿ ಆದರೂ ಆಶ್ರಯ ಮೋಹಿನಿ ಅಂದ್ರೆ ಆಧಾರವನ್ನು ಆವರಿಸುವ ಅವಿದ್ಯಾ ಅಂದ್ರೆ ಅಜ್ಞಾನವೂ ಆಗಿದೆ. ಎದ್ರ ಬಗ್ಗೆ ಹೇಳಕತ್ತಾರೋ ಅದು ಶಕ್ತಿ. ಪರಶಿವನಲ್ಲಿರುವ ಶಕ್ತಿ ಹೆಂಗದ ಅಂತಂದ್ರೆ ಅಜ್ಞಾನ ಆಗ್ಯದ, ಆಶ್ರಯ ತಗೊಂಡದ, ಮೋಹಿನಿ ಆದ. ಅವಿದ್ಯಾಶಕ್ತಿ ಭೇದೇನ ಅಂದ್ರೆ ಆ ಅವಿದ್ಯಾಶಕ್ತಿಯ ಭಿನ್ನತೆಯಿಂದ ಜೀವರು ಬಹುವಿಧ ಸ್ಮೃತ ಹಲಬಗೆಯಾಗಿ ಹೇಳಲ್ಪಟ್ಟಿದ್ದಾರೆ ಅಂತ ಈ ರೀತಿಯಾದ. ಇದರದು ಭಾಷ್ಯ ಏನು? ಈ ಒಂದು ಶುದ್ಧ ಬ್ರಹ್ಮನಲ್ಲಿ ಪ್ರಕೃತಿ ಅಂತ ಆದ, ಅದನ್ನೇ ಶಿವನಲ್ಲಿ ಶಕ್ತಿ ಅಂತ ಆದ ಅಂತ ನಾವು ತಿಳ್ಕೊಂಡು, ಆ ಪರಶಿವನಲ್ಲಿ ಸೂಕ್ಷ್ಮವಾಗಿ ನೆಲೆಸಿದ ಆ ಮಾಯೆಯೇ ಸ್ಥೂಲವಾಗಿ ಚಿದ್ರೂಪವಾಗಿ, ಚಿದ್ರೂಪ ಮತ್ತು ಅಚಿದ್ರೂಪ ಎರಡು ಅಂದ್ರೆ ಚಿತ್ತ ಅಂದ್ರೆ ಅರಿವು, ಅಚಿತ್ತ ಅಂದ್ರೆ ಮರೆವು. ಚಿತ್ತ ಅಂದ್ರೆ ಸತ್ತು, ಅಚಿತ್ತ ಅಂದ್ರೆ ಅಸತ್ತು. ಹಿಂಗ ರೂಪದಿಂದ ತೋರಿದಾಗ
ವ್ಯಭಿಚಾರ ಉಪಾಧಿ ಎನಿಸುತ್ತಾಳೆ. ವ್ಯಭಿಚಾರ ಉಪಾಧಿ ಅಂತಂದ್ರ ಏನಂಗಂದ್ರ ವ್ಯಭಿಚಾರ ಅಂದ್ರೆ ಏನ್ರಿ? ಒಮ್ಮೆ ಇದ್ದು ಒಮ್ಮೆ ಇಲ್ದಂಗಿರೋದು. ಒಮ್ಮ ಚಿತ್ ಒಮ್ಮ ಅಚಿತ್. ನಾನೇನ್ ಮಾಡ್ತಿರ್ತೀನಿ, ಒಮ್ಮ ಪ್ರವಚನ ಹೇಳಿ ಭಾರಿ ಪಂಡಿತನಂಗೆ ಹೇಳ್ತಿರ್ತೇನೆ, ಮತ್ತೊಂದ್ಸರಿ ತಲೆ ಕೆಟ್ಟು ಹುಚ್ಚುಚ್ಚು ಬೈಕೊತ್ಕೊತಿರ್ತೇನೆ. ಏನ್ ಮಾಡ್ಬೇಕು? ಚಿತ್ತು ಅಚಿತ್ತು. ನೀವೇನ್ ತಿಳ್ಕೋಬೇಕು? ಈಗಿದು ಗಾಡಿ ಚಿತ್ತದಾಗ ಇಲ್ಲ, ಇದು ಅಚಿತ್ತನಾಗ ಅದ, ಇದು ಹಿಂಗೆ ಒದರ್ತಿರ್ತದ ಅಂತೇಳಿ ಕಿವಾಗ ಹಾಕೊಳ್ಳೋದಂಗೆ ಸುಮ್ ಕುಂದಿರ್ಬೇಕು. ನೀವು ಚಲೋದ್ ಹೇಳಿದ್ರಿ ಸುಮ್ ಕುಂದಿರ್ತೀರಿ, ಬೈದರಿಂದ ಏನ್ ಕೇಳ್ತೀರಿ? ಆಯ್ತಲ್ಲ, ತಾನಿಗೆ ಇರ್ತೀರಿ, ಏನ್ ಪ್ರಾಬ್ಲಮ್ ಇಲ್ಲ. ಚಿತ್ತು ಅಚಿತ್ ರೂಪದಿಂದ ತೋರಿದಾಗ ವ್ಯಭಿಚಾರ ಉಪಾಧಿ ಎನಿಸುತ್ತಾಳೆ. ಅನಿತ್ಯ ಅಶುಚಿ ಅನಾತ್ಮಗಳಾದ ದೇಹಾದಿ ಇಂದ್ರಿಯಗಳಲ್ಲಿ ಏನ್ ಮಾಡ್ತಾಳಕ್ಕಿಯಪ್ಪ ಅಂದ್ರ ಅನಿತ್ಯವಾದ ದೇಹವನ್ನ ನಿತ್ಯ ಅನ್ನಂಗೆ ತೋರಿಸ್ತಾವ. ಹೆಂಗದ ಆಕೆ ಆಟ. ಅಶುಚಿಯಾದ ದೇಹಾದಿ ಇಂದ್ರಿಯಗಳಿಗೆ ಭಾರಿ ಪರಮ ಪವಿತ್ರ ಅನ್ನಂಗ ಮಾಡಿ ಅವುಗಳಿಗಾಗಿ ಹಪಹಪಿಸುವಂಗ ಮಾಡ್ತಾವ. ಅನಿತ್ಯ ಅಶುಚಿ ಅನಾತ್ಮಗಳು ಅವು ತಾವು ಏನದವಂತೆ ಗೊತ್ತಿಲ್ಲ, ಅವೇ ಭಾರಿ ಇಂಪಾರ್ಟೆಂಟ್ ಅನ್ನಂಗೆ ತೋರಿಸ್ತಾವ. ಮಾಯೆ ಮಾಡೋ ಕೆಲಸ. ವ್ಯಭಿಚಾರ ಉಪಾಧಿ ಅನಿತ್ಯ ಅಶುಚಿ ಅನಾತ್ಮಗಳಾದ ದೇಹಾದಿ ಇಂದ್ರಿಯಗಳಲ್ಲಿ ನಿತ್ಯ ಶುಚಿ ಆತ್ಮವೆಂಬ ಭ್ರಮೆಯನ್ನು ಉಂಟು ಮಾಡುತ್ತಿರುತ್ತಾಳೆ ಆ ಮಾಯೆ. ನೋಡ್ರಿ, ಒಂದ್ ವೇಳೆ ಹಾಗೆ ಮಾಡಿದ್ದಿಲ್ಲ ಅಂತಂದ್ರ ನಿಮ್ ದೇಹ ಏನದ? ಮಲಮೂತ್ರಗಳ ಭಾಂಡ, ಸಪ್ತಧಾತು ರಕ್ತ ಮಾಂಸ ಎಲುಬುಗಳ ಒಂದು ಸಂಗ್ರಹ ಅಂತ ಹೇಳಿಕೆ ಹಿಂಗ ವೇದಾಂತಿಗಳು ಹೇಳ್ಯಾರಂತ ಹೇಳಿಕೆ ಅದ್ರ ಮೇಲೆ ನಿಮ್ಗೆ ಮೋಹ ಹೋಯ್ತು ಅಂತಂದ್ರೆ ಅದನ್ನ ಮೇಂಟೈನ್ ಮಾಡೋದು ಹೆಂಗ? ಅದನ್ನ ಮೇಂಟೈನ್ ಮಾಡ್ಬೇಕಾದ್ರೆ ಅದ್ರ ಮೇಲೆ ಮೋಹ ಇದ್ರೆ ಮೇಂಟೈನ್ ಮಾಡ್ತೀರಿ, ಮೋಹ ಇಲ್ಲ ಅಂದ್ರೆ ಹೆಂಗ್ ಮೇಂಟೈನ್ ಮಾಡ್ತೀರಿ? ಹೌದಿಲ್ಲ? ಮತ್ತೆ ಅದಕ್ಕ ಆಕಿ ಏನ್ ಮಾಡ್ತಾಳ? ಆ ಶರೀರ ಉಳಿಸ್ಬೇಕಾದ್ರೆ ಅದ್ರ ಮೇಲೆ ಮೋಹ ಹುಟ್ಟಿಸ್ತಾಳ. ಆಕಿ ಹುಟ್ಟಿಸಿ ಆ ಶರೀರ ಹೊತ್ಕೊಂಡು ಅಡ್ಡಾಡಂತ ಒಂದು 100 kg 1 ಕ್ವಿಂಟಲ್ ಶರೀರ ಹೊರಿಸಿ ಅಡ್ಡಾಡಿಸ್ತಾವ. ಈ ಶುದ್ಧ ಉಪಾಧಿಗಳೆರಡೂ ಅಗ್ನಿಯಲ್ಲಿ ಉರಿ ಹೊಗೆಗಳು ತೋರುವಂತೆ ಪರಶಿವನಲ್ಲಿ ತೋರಿವೆ. ಬೆಂಕಿ ಮತ್ತ ಹೊಗೆ ಹೆಂಗದವ ಹಾಂಗಿವು. ಉರಿ ಅಗ್ನಿಗೆ ಅವರಕವಾಗದು, ಹೊಗೆಯು ಮಾತ್ರ ಉರಿ ಅಗ್ನಿಗಳೆರಡನ್ನೂ ಮುಚ್ಚಿ ಹಾಕುತ್ತದೆ. ಹಾಗೆಯೇ ಶುದ್ಧ ಉಪಾಧಿಯು ಸೂಕ್ಷ್ಮ ಚಿತ್ ಅಚಿತ್ ಶಕ್ತಿಯಾಗಿ ಪರಮಾತ್ಮನಿಗೆ ಆವರಕವಾಗದೆ ಅವನ ಸ್ವರೂಪವನ್ನು ಇದ್ದಕ್ಕಿದ್ದಂತೆ ಪ್ರಕಟಗೊಳಿಸುತ್ತದೆ. ಅಶುದ್ಧೋಪಾಧಿಯು ಸ್ಥೂಲ ಚಿದ್ ಅಚಿತ್ ಶಕ್ತಿಯಾಗಿ ಶುದ್ಧ ಉಪಾಧಿಯನ್ನು ಪರಮಾತ್ಮನನ್ನು ಆವರಿಸುತ್ತದೆ. ಅಲ್ಲದೆ ಅದು ಆಣವ ಮಲವಾಗಿ ಅಖಂಡ ಪರಶಿವ ಸ್ವರೂಪವನ್ನು ಮರೆಮಾಡುತ್ತದೆ. ಆತನನ್ನ ಖಂಡಿತವಾದ ಜೀವ ಪುರುಷನನ್ನಾಗಿ ತೋರಿಸುತ್ತದೆ. ಯಾವುದು? ಸ್ಥೂಲ ಶರೀರ. ಸ್ಥೂಲ ಚಿದಚಿತ್, ಸೂಕ್ಷ್ಮ ಚಿದಚಿತ್. ಅದೇನ್ ಮಾಡ್ತದ? ಸೂಕ್ಷ್ಮ ಇದ್ದದ್ದು ಆ ಪರಮಾತ್ಮನ ಸ್ವರೂಪ ಹೆಂಗದ ಹಂಗೆ ತೋರಿಸ್ತದ. ಆದ್ರೆ ಸ್ಥೂಲ ಶರೀರ ಏನ್ ಮಾಡ್ತದ? ಪರಮಾತ್ಮನನ್ನ ಮುಚ್ಚಾಕ್ಬಿಡ್ತದ. ಮಾಯಾಮಲವಾಗಿ ಭಿನ್ನತೆಗಳನ್ನು ಉಂಟು ಮಾಡುತ್ತದೆ. ಕಾರ್ಮಿಕ ಮಲವಾಗಿ ಜೀವನ ಹತ್ತಿರ ಸಂಪತ್ ಸುಖಗಳಿದ್ದರೂ ಅವನನ್ನು ದುಃಖಿಯನ್ನಾಗಿಸುತ್ತದೆ. ಜೀವನು ಜಾಗೃತಾದಿ ಅವಸ್ಥೆಗಳಲ್ಲಿ ಬಾಹ್ಯ ಪ್ರಪಂಚದ ವ್ಯವಹಾರದಲ್ಲಿ ಸಿಲುಕಿಕೊಂಡು ಅಭಿಮಾನಿಸುವಂತೆ ಮಾಡುತ್ತದೆ. ಈ ಅವಿದ್ಯೆಯಿಂದಲೇ ಶುದ್ಧ ಪರಶಿವನು ಜೀವನಾಗಿ ಕೊನೆವರೆಗೂ ದುಃಖಿಸಬೇಕಾಗುತ್ತದೆ. ಅದಕ್ಕೆಂದೇ ಇದನ್ನು ಕುರಿತು
ಸ್ವ ಆಶ್ರಯ ವ್ಯಾಮೋಹಕಾರಿಣಿ ಎಂದು ಹೇಳಲಾಗಿದೆ. ಆ ಅವಿದ್ಯೆಯಲ್ಲಿ ಅನೇಕ ವಿಧಗಳಿವೆ. ಆ ಸತ್ತನ್ನು ಸತ್ತಾಗಿ, ಅಚಿತ್ತನ್ನು ಚಿತ್ತಾಗಿ ತೋರಿಸುವಂತೆ ದುಃಖವನ್ನು ಆನಂದವಾಗಿ, ಅನಿತ್ಯವನ್ನು ನಿತ್ಯವಾಗಿ, ಪರಿಚಿನ್ನವಾದದ್ದನ್ನು ಅಪರಿಚಿನ್ನವಾಗಿ ಮಾಡಿ ತೋರಿಸುತ್ತದೆ. ಆದ್ದರಿಂದ ಅವಿದ್ಯೆಯಿಂದ ಉದಿಸುವ ಜೀವಭಾವವು ವಿಶ್ವ, ತೈಜಸ್, ಪ್ರಾಜ್ಞ, ದೇವ, ದಾನವ, ಮಾನವ ಎಂಬ ಹಲವು ವಿಧದಲ್ಲಿ ಪ್ರತಿಭಾಸವಾಗುತ್ತದೆ. ಈವರೆಗೆ ಶುದ್ಧಾಶುದ್ಧ ಮಾಯೆಯ ಮಹತಿಯನ್ನು ವಿವರಿಸಲಾಯಿತು. ಶುದ್ಧಾಶುದ್ಧ ಮಾಯೆ ಏನ್ ಮಾಡ್ತದಪ್ಪ ಅಂತಂದ್ರೆ, ಇದ್ದದ್ದು ಇಲ್ಲದಂಗ್ ಮಾಡ್ತದ, ಇಲ್ಲದ್ದು ಇದ್ದಂಗ್ ಮಾಡ್ತದ. ಹೊಲಸಿದ್ದದ್ದು ಸ್ವಚ್ಛನಂಗ್ ಮಾಡಿ ತೋರಿಸ್ತದ, ತಂಗಳದು ಫ್ರೆಶ್ ಅನ್ನಂಗ್ ಮಾಡಿ ತೋರಿಸ್ತದ. ಇವೇ ಇರೋದು ಮಜಾ. ಮಾಯೆ ಇದು ಇದ್ದಿದ್ದಿಲ್ಲ ಅಂತಂದ್ರ ದಿನ ಮುಂಜಾನೆ ಹೇಳ್ತಿರಲ್ಲ, ಎದ್ದ ಮೇಲೆ ಕಸ ಹೊಡಿಲಕ್ ಅದೇ ಬಾರ್ಗಿ, ಅದೇ ಮನಿ, ಅದೇ ಅಂಗಳ, ಅದೇ ಚಾದ ಬುಗಣಿ, ಅದೇ ಚಾ, ಅದೇ ಹಿಟ್ಟ, ಅದೇ ರೊಟ್ಟಿ, ಅದೆಲ್ಲ ಮತ್ತೆ ಹೊಸದನ್ನಂಗ್ ಮಾಡಿ ತೋರಿಸ್ತದ. ಎಲ್ಲ ಹಳಿದೆ, ಏನು ಹೊಸದಿಲ್ಲ. ಎಲ್ಲ ಮಾಡಿ ರಾತ್ರಿ ಮತ್ ಮಕ್ಕಳಾಗ ಅದೇ ಹಾಸಿಗೆ, ಎಲ್ಲಾನು ಹಳಿದೆ. ಹಳಿದನ್ನ ಏನ್ ಮಾಡ್ತದ, ಫ್ರೆಶ್ ಮಾಡಿ ತೋರಿಸ್ತದ. ಅದ್ರಾಗಿರೋದು ಮಜಾ ಅದೇ. ಇದು ಮಾಯೆ ಕೆಲಸ. ಹೀಗಾಗಿ ಯಾವುದು ಟೆಂಪರರಿ ಅದ ಅದನ್ನು ಪರ್ಮನೆಂಟ್ ಅನ್ನಂಗ್ ಮಾಡಿ ತೋರಿಸ್ತದ, ಯಾವುದು ಹೊಲಸದ ಅದನ್ನೇ ಶುದ್ಧ ಅನ್ನಂಗ್ ಮಾಡಿ ತೋರಿಸ್ತದ. ಮತ್ತಿನ್ನೇನ್ ಮಾಡ್ತದದು, ಕುರೂಪ ಇದ್ದದ್ದು ಒಳ್ಳೆ ಸುಂದರ ಅನ್ನಂಗ್ ತೋರಿಸ್ತದ. ಇದು ಮಾಡೋ ಕೆಲಸ ಇದು. ಮಾಯೆ ಸ್ವ ಆಶ್ರಯ ಶಿವನನ್ನೇ ಮುಚ್ಚಾಕ್ತದ. ಸ್ವ ಆಶ್ರಯ ವ್ಯಾಮೋಹಕಾರಿಣಿ. ಒಂದು ಕತ್ತಲೆ ಆ ಕೋಣೆಯನ್ನು ಆಶ್ರಯಿಸಿ ಆ ಕೋಣೆಯೊಳಗಿರುವ ವಸ್ತುಗಳೇ ಕಾಣಿಸ್ಲಾರ್ದಂಗ್ ಮಾಡ್ತವೆ. ಮೊದಲ ಅದ್ರಾಗ ಹಂಗ ಇದು ಇಲ್ಲಿ ವ್ಯಾಮೋಹಕಾರಿಣಿ. ನಿಮ್ಮೊಳಗದ ಆಶ್ರಯ ತಗೊಂಡು ನಿಮ್ಮ ಶರೀರದೊಳಗಿದ್ದು ಆ ಶರೀರದ ಮೇಲೆ ವ್ಯಾಮೋಹ ಹುಟ್ಟಂಗ್ ಮಾಡ್ತದ ಅಷ್ಟೇ. ಅದು ಶರೀರ ನಮ್ಮದಲ್ಲ, ಆದ್ರೂ ನಮ್ಮದು ಅನ್ನಂಗ್ ಮಾಡ್ತದ. ಆ ಶರೀರ ನಾನಲ್ಲ, ಆ ಶರೀರನೇ ನಾನು ಅನ್ನಂಗ್ ಮಾಡ್ತದ. ಮತ್ತ ಶರೀರನೇ ಪರ್ಮನೆಂಟ್ ಅನ್ನಂಗ್ ಮಾಡ್ತದ. ಎಲ್ಲಾನು ಯಾವಾಗ ಇದು ಟಬ್ಬ ತೊಡ್ಕೊಂಡು ಹೋಗ್ತದ ಗೊತ್ತಿಲ್ಲ, ಆದ್ರೂ ಇದ್ರ ಬಗ್ಗೆ ಅಷ್ಟೊಂದು ಅದು ತೋರಿಸ್ಕೊತದ. ಇಂಪಾರ್ಟೆಂಟ್ ಇದು ಶರೀರ ಅನ್ನಂಗ. ಹಿಂಗಾಗಿ ಅಸತ್ ಇದ್ದದ್ದು ಸತ್ ಅನ್ನಂಗ್ ತೋರ್ಸೋದು, ಅಚಿತ್ತಿದ್ದದ್ದು ಚಿತ್ತ ಅನ್ನಂಗ್ ತೋರ್ಸೋದು. ಈಗ ಅಚಿತ್ತಿದ್ದದ್ದು ಚಿತ್ತ ಅನ್ನಂಗ್ ತೋರಿಸ್ತದ ಅಂದ್ರೆ ಹೆಂಗ್ ಹೇಳ್ರಿ ಅದು? ಅಸತ್ ಇದ್ದದ್ದು ಸತ್ ಅನ್ನಂಗ್ ತೋರಿಸ್ತದ, ಅಚಿತ್ ಇದ್ದದ್ದು ಚಿತ್ ಅನ್ನಂಗ್ ತೋರಿಸ್ತದ.
ಹ್ಯಾಂಗ ಅಂತ ಇದು ಬಿಡಿಸ್ಲಕ್ ಬರ್ಬೇಕು ನಿಮಗ. ಈಗ ಒಳಗಿರೋ ಆತ್ಮ ಏನದ ಸತ್, ಅದು ನಿರ್ವಿಕಾರಿ ಅದ. ಅದು ನಿರ್ವಿಕಾರಿ ಇದ್ದಂತ ಸತ್ತು ಬಾಲಕ ಯುವಕ ಮುದುಕ ಮಾಡ್ತದ. ಬಾಲಕ ಯುವಕ ಮುದುಕ ಇದು ವಿಕಾರಿ. ಆತ್ಮ ನಿರ್ವಿಕಾರಿ. ಈಗ ಬಾಲಕ ಯುವಕ ಮುದುಕ, ನಾನು ಬಾಲಕ, ನಾನು ಯುವಕ, ನಾನು ಮುದುಕ, ಇದು ಅಸತ್ತು. ಸತ್ಯವದು ನಾನು ಆತ್ಮ. ನನ್ನ ಶರೀರ ಬಾಲಕ, ನನ್ನ ಶರೀರ ಯುವಕ, ನನ್ನ ಶರೀರ ಮುದುಕ, ಆದ ನಾನು ಆತ್ಮ. ನಾನು ಆತ್ಮ, ನಾನು ನಿರ್ವಿಕಾರಿ. ನಾನು ಬಾಲಕನೂ ಅಲ್ಲ, ಯುವಕನೂ ಅಲ್ಲ, ಮುದುಕನೂ ಅಲ್ಲ. ಸತ್ ಅಂದ್ರ ಅಸತ್ ಅಂತಂದ್ರ ಬಾಲಕ ಯುವಕ ಮುದುಕ. ಈಗ ನಾನು ಆತ್ಮ, ನಾನು ನಿರ್ವಿಕಾರಿ ಅನ್ನೋದು ಸತ್ತು. ಮತ್ತ ನಾನು ಬಾಲಕ, ನಾನು ಯುವಕ, ನಾನು ಮುದುಕ ಅನ್ನೋದು ಅಸತ್ತು. ಈಗ ಅಸತ್ತನ್ನೇ ಸತ್ ಅನ್ನಂಗ್ ತೋರಿಸ್ತದ. ನಾ ಆತ್ಮ ಅನ್ನೋದು ಮರೆಸಿ ಬಿಡ್ತದ. ನಾ ಆತ್ಮ ಇದ್ದದ್ದು ಖರೆ, ಆದ್ರ ಆತ್ಮವನ್ನ ಮರೆಸಿ ಬಿಡ್ತದ. ಅದು ನನ್ನ ಆತ್ಮ ಸ್ವರೂಪವನ್ನು ಮರೆಸಿ ನಾ ಬಾಲಕ, ನಾ ಯುವಕ, ನಾ ಮುದುಕ ಅಂತೇಳಿ ವಿಕಾರ, ಯಾವುದು ವಿಕಾರ ಆಗ್ತದ ವಿಕಾರವನ್ನೇ ಅದು ಏನ್ ಮಾಡ್ತದ, ತನ್ನ ಸ್ವರೂಪ ಅನ್ನಂಗ್ ತೋರಿಸ್ಕೊತದ. ವಿಕಾರ, ನಿರ್ವಿಕಾರ, ವಿಕಾರ ಎರಡದವಲ್ಲ ಸದ್ರೂಪದಾಗ. ವಿಕಾರ ಆಗೋದಕ್ಕ ನಿರ್ವಿಕಾರ ಮಾಡಿ ತೋರಿಸ್ತದ, ನಿರ್ವಿಕಾರ ಇದ್ದದಕ್ಕ ವಿಕಾರ ಮಾಡಿ ತೋರಿಸ್ತದ. ಮತ್ತೆ ಚಿತ್ ಅಂತ ಏನು? ವಿಕಾರ ನಿರ್ವಿಕಾರ ಆಯ್ತು. ಚಿತ್ ಅಚಿತ್ ಇತ್ತದನ್ನ ಚಿತ್ ಮಾಡಿ ತೋರಿಸ್ತದ. ಅದೇ ಹಂಗ. ಅದೇ ಚಿತ್ತ ಅಂದ್ರೆ ಏನು? ಚಿತ್ತ ಅಂದ್ರ ಶಿವೋಹಂ, ಅಹಂ ಬ್ರಹ್ಮಾಸ್ಮಿ, ಸರ್ವಂ ಬ್ರಹ್ಮಾಸ್ತಿ, ಎಲ್ಲವೂ ಶಿವಮಯ. ಈ ಜ್ಞಾನನೇ ಚಿತ್. ಈಗ ಬ್ರಹ್ಮ ಸ್ವರೂಪನೇ ಇದ್ರೂ ಬ್ರಹ್ಮ ಸ್ವರೂಪ ಇರೋ ಜಗತ್ತಿನೊಳಗ 84 ಲಕ್ಷ ಜೀವರಾಶಿ ತೋರಿಸ್ತದಲ್ಲ, ಇದು ಅಚಿತ್. ಪಂಚಭೂತಗಳನ್ನು ತೋರಿಸ್ತದ, ಇದು ಅಚಿತ್ತು. ಅಲ್ಲಿರೋದು ಬ್ರಹ್ಮ ಒಂದೇ ಅದ, ಅಲ್ಲಿ ಪಂಚಭೂತಗಳು ತೋರಿಸ್ಲಿಕ್ಕತ್ತದ. 84 ಲಕ್ಷ ಜೀವರಾಶಿಗಳು ತೋರಿಸ್ಲಿಕ್ಕತ್ತದ. ಈಗ ನಾಗರತ್ನಮ್ಮ ಅನ್ನೋದು ಅಚಿತ್ತು. ಆ ಅಚಿತ್ತನ್ನು ಏನ್ ಮಾಡ್ಲಿಕ್ಕತ್ತದ, ನಾನೇ ನಾಗರತ್ನಮ್ಮ ಅಂತೇಳಿ ಚಿತ್ ಮಾಡಿ ತೋರಿಸ್ಲಿಕ್ಕತ್ತದ. ಹೆಂಗದ ನೋಡ್ರಿ, ಅಚಿತ್ತನ್ನೇ ಚಿತ್ ಮಾಡಿ ತೋರಿಸ್ಲಿಕ್ಕತ್ತದ. ನಾನು ಬ್ರಹ್ಮ ಅದೀನಿ ಅನ್ನೋದು ಮರೆಸಿ ಬಿಟ್ಟು ನಾನು ನಾಗರತ್ನಮ್ಮ ಅದೀನಿ ಅನ್ನಿಸ್ತದ. ಹೆಂಗಪ್ಪ ಇದು ಚಿತ್ ಇದ್ದದ ಚಿತ್ತು, ಅಚಿತ್ ಇದ್ದದ ಚಿತ್ ಹೆಂಗಾಗ್ತದಂದ್ರ, ಬ್ರಾಹ್ಮಣರ ಹೆಣ್ಮಗಳಿಗೆ ತುರ್ಕುರು ದೇವ್ ಬಡ್ದಿತ್ತ. ಬ್ರಾಹ್ಮಣರ ಹೆಣ್ಮಗಳಿಗೆ ತುರ್ಕುರು ದೇವ್ ಬಡ್ದಿತ್ತ. ಹೆಣ್ಮಗಳ ಹೆಸರು ಪರಿಮಳ ಅಂತ ಇತ್ತಂತ. ಅದ್ ಯಾವ್ದು ದೇವ್ ಬಡ್ದಿತ್ತು ತುರ್ಕುರ್ದು, ಅದಕ್ಕ ಫಾತಿಮಾ ಅಂತ ಹೆಸರು ಅದಕ್ಕೆ. ಅವ ದೇವ್ ಬಿಡ್ಸವ ಮುಂದ್ ಕೂತು ಯಾರ ನೀನು ಅಂತ ಕೇಳಿದಾಗ ನಾ ಫಾತಿಮಾ ಅದೀನಿ ಅಂತಿತ್ತಂತ. ನೀ ಯಾರು ಅಂದ್ರೆ ನಾ ಫಾತಿಮಾ ಅಂತಿತ್ತದ ದೆವ್ವ. ಅವ ದೆವ್ವ ಎಲ್ಲಿ ತನ ಅದ್ರ ಮೈಯಾಗಿರ್ತದ ಅಲ್ಲಿ ತನ ಅದು ಫಾತಿಮಾನೇ ಅಂತದ.
ಯಾವಾಗ ಅದು ದೆವ್ವ ಬಿಟ್ಟು ಹೋಗ್ತದ ಅವಾಗ ಆಕಿ ಏನಂತಾಳ, ನಾ ಪರಿಮಳ ಅದೀನಿ ಅಂತಾಳ. ಹಂಗಿವ್ ನಾಮ ರೂಪ ಕ್ರಿಯೆಗಳೇನದವ, ನಮ್ ಕೊಟ್ರಯ್ಯವರು ಪೊಲೀಸ್ ಡ್ರೆಸ್ ಹಾಕೊಂಡು ಹ್ಯಾಟ್ ಹಾಕೊಂಡದ್ದು ಅವಾಗವಾಗ ಫೋಟೋ ಹಾಕ್ತಿರ್ತಾರ. ಅವ್ರು ರಿಟೈರ್ ಆದ್ರೂ ಅವ್ರ ಒಳಗಿಂದ ದೆವ್ವ ಬಿಟ್ಟಿಲ್ಲ ನಾ ಪೊಲೀಸ್ ಅನ್ನೋದು. ಅವಾಗ ಫೋಟೋ ಹಾಕಿ ತೋರಿಸ್ತಿರ್ತಾರ, ನಾ ಪೊಲೀಸ್ ಇದ್ದೆ, ನಾ ಪೊಲೀಸ್ ಇದ್ದೆ. ಒಬ್ಬೊಬ್ಬರಿಗೆ ಹಿಂಗಿರ್ತಾವ ಒಳಗ. ಅದು ಫಾತಿಮಾ ಬರ್ತಿರ್ತಾಳ ಅವಾಗ ಅವಾಗ, ಈ ಪರಿಮಳ ಅದಿರಿ ನಾವ್ ಅಂತೀವಿ, ಇಲ್ಲ ನಾವು ಫಾತಿಮಾ ಇದ್ದೇವ ಅವಾಗ ಅಂತಿರ್ತಾರ. ಬ್ರಹ್ಮ ಅಂದ್ರೆ ಕೊಟ್ರೆ ಏನು ಅಲ್ಲ, ಬ್ರಹ್ಮ ಸ್ವರೂಪ, ಪರಮಾತ್ಮ ಸ್ವರೂಪ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಪರಮಾತ್ಮನೇ ಅದರ ಇರುವಿಕೆಯಲ್ಲಿ, ತೋರುವಿಕೆಯಲ್ಲಿ ಇವೆಲ್ಲ ನಡೆದವು. ಈಗ ನೀವು ಏನೇನಪ್ಪ ಅಂದ್ರ ಮನುಷ್ಯರ ಅಂತ ಒಂದು ತೋರಿಸ್ಕೊಳಕತ್ತೀರಿ, 84 ಲಕ್ಷ ಜೀವರಾಶಿಗಳ ಪೈಕಿ ಮನುಷ್ಯರು. ಮತ್ತು ಮನುಷ್ಯರದ್ರಾಗ ಹೆಣ್ಮಗಳತ್ತ ತೋರಿಸ್ಕೊತೀರಿ, ಗಣಮಗಳತ್ತ ತೋರಿಸ್ಕೊತೀರಿ. ಅದ್ರಾಗ ಮತ್ತ ಶ್ರೀಮಂತರು ಬಡವರು, ಅದ್ರಾಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಜಾತಿಗಳು, ಅದ್ರಾಗ ದೇಶಗಳು, ಈ ದೇಶದವರು ಆ ದೇಶದವರು, ಮತ್ತೆ ರಾಜ್ಯದವರು, ಊರವರು, ಗೋಕಾಕ್ನವರು, ಮತ್ತಿನ್ನೇನದ ಒಟ್ಟು ನೀವು ಏನೇನ್ ತೋರಿಸ್ಕೊತೀರಿ, ಕಾಕ ಅತ್ತಿ ಮಾಮ ಸಂಬಂಧಗಳು ಎಲ್ಲ ಓಸು ಅಚಿತ್. ಬ್ರಹ್ಮ ಸ್ವರೂಪ ಇದ್ದದ್ದು ಒಂದೇ ಚಿತ್, ಉಳಿದದ್ದೆಲ್ಲ ಅಚಿತ್. ಆದ್ರೆ ನೀವು ಬ್ರಹ್ಮ ಅನ್ನೋದು ಎಲ್ಲಿದ ನಿಮ್ ತಲೆಯಾಗ, ಅಚಿತ್ತೇ ನಿಮ್ಗೆ ಚಿತ್ತಾಗಿ ಕೂತದ. ಈಗ ಅವ್ರಿಗೆ ಅಷ್ಟೇ ಆಗಿರಿ, ಈಕಿಗೆ ಸಚಿ ಆಗಿರಿ, ಯಾರಿಗೋ ಕಾಕ ಆಗಿರಿ, ಯಾರಿಗೋ ಮಾಮ ಆಗಿರಿ, ನಾ ಬ್ರಹ್ಮದೀನಿ, ಅವರು ಬ್ರಹ್ಮನೇ ಅದರ, ಎಲ್ಲಾ ಜಗತ್ತೇ ಬ್ರಹ್ಮದ, ನಾನು ಬ್ರಹ್ಮ ಸ್ವರೂಪದೀನಿ ಅಂತೇಳಿ ಎಲ್ಲಿ ಬರ್ಲಕತ್ತದ? ಚಿತ್ತು ಮರ್ತು ಬಿಟ್ಟು ವಿಸ್ಮೃತಿಯಾಗಿ ಅಚಿತ್ತೇ ಸತ್ತಾಗ್ಯದ. ಅದಕ್ಕ ಗುರುಗಳು, ಎಷ್ಟೋ ಗುರುಗಳು ಹಿಂಗೆ ಒದರಿ 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 ಸತ್ತು ಹೋಗ್ಬಿಟ್ರು. ಅದು ಅಚಿತ್ ಹೋಗಿ ಚಿತ್ತಕ್ಕೆ ತರ್ಬೇಕಂತ ಪ್ರಯತ್ನ ಮಾಡಿದ್ರು, ಹೇಳಿದ ಗುರುಗಳೇ ಸತ್ತಾದ್ರು. ಶಿಷ್ಯರು ಅಚಿತ್ ಹಂಗೆ ಉಳಿದು ಅಚಿತ್ನಾಗೆ ಬದುಕಿ, ಶಿಷ್ಯರು ಏನ್ ಮಾಡಿದ್ರಪ್ಪ ಅಂದ್ರ, ಗುರುಗಳಿಗೆ ಒಯ್ದು ಒಂದ್ ಯಾವ್ದೋ ಜಾಗದಾಗ ಸಮಾಧಿ ಮಾಡಿ, ಅದ್ರ ಮೇಲೆ ಒಂದು ಗಟ್ಟಿ ಕಟ್ಟಿ, ಅದ್ರ ಮೇಲೆ ಲಿಂಗನೋ ಬಸವಣ್ಣ ಇಟ್ಟು ರುದ್ರಾಭಿಷೇಕ ಮಾಡಿ ನಮಸ್ಕಾರ ಮಾಡಿ, ನೀವು ಒದರಿ ಒದರಿ ಹೋದಿ, ನಾ ಹಿಂಗೆ ಉಳಿದೆ ನೋಡು ಅಂತೇಳಿ, ಮತ್ತ ನಾ ಹಿಂಗೆ ಇರ್ತೀನಿ, ನಿನ್ನಂತವ್ರು ಎಸ್ ಮಂದಿ ಬಂದ್ರೆ ಹಿಂಗೆ ಒದ್ಕೊಂಡು ಹೋಗ್ಲಿ ಅಂತೇಳಿ ಕೈ ಬಿಟ್ಬಿಡ್ತಾರ. ಈಟೇ ಇರೋದು ಜಗತ್ತು. ಅವ್ರ ಕೆಲಸ ಅವರಿಗೆ, ನಮ್ ಕೆಲಸ ನಮ್. ಹಿಂಗಾಗಿ ಅಚಿತ್ ಇದ್ದದ್ದು ಚಿತ್ತ ಮಾಡತ್ತದ, ಅಸತ್ ಇದ್ದದ್ದು ಸತ್ತು ಮಾಡ್ತದ, ಅನಿತ್ಯ ಇದ್ದದ್ದು ನಿತ್ಯ ಮಾಡ್ತದ. ಈ ಶರೀರ ಮುಂದಿನ ಕ್ಷಣ ಆದೇ ಇಲ್ಲ ಅಂತ ಗೊತ್ತಿಲ್ಲ ನಮಗ್. ನಾಳೆಗೆ ಅದು ಮಾಡಮು, ನಾಡ್ದು ಇದು ಮಾಡಮು, ಮತ್ತ ಈ 1 ವರ್ಷ 2 ವರ್ಷ 3 ವರ್ಷ ಫಿಕ್ಸ್ಡ್ ಡೆಪಾಸಿಟ್ ಮಾಡೋದು, ಪಿರಿಯಡ್, ಬಡ್ಡಿ, ಗಂಟ, ನಾವು ಸತ್ತರ ಮತ್ತ ರೊಕ್ಕ ನಮ್ ಹೆಂಡ್ರ ಮಕ್ಕಳಿಗೆ ಕೊಡ್ಲಕ್ ಪ್ಲಾನ್ ಎಷ್ಟ್ ತರ ಮಾಡ್ಲಕತ್ತೀವಿ. ಅವಾಗ ನಾವು ಟೆಂಪ್ರರಿ ಅನ್ನೋದು ಮರ್ತು ಪರ್ಮನೆಂಟ್ ಅನ್ನಂಗ್ ಮಾಡ್ಲಕತ್ತೀವಿ. ನಾವು ಬದುಕೋದೇ 100 ವರ್ಷ, ಅದರ ಸಂಗ್ರಹ ಮಾಡೋದು ನೋಡಿದ್ರೆ 1000 ವರ್ಷದ ಸಂಗ್ರಹ ಅದ ನಮಗ್. ಪರ್ಮನೆಂಟ್ ಇದ್ರೆ ಇನ್ನ ಏನೇನ್ ಮಾಡ್ತಿದ್ರೆ, ಟೆಂಪ್ರರಿ ಇದ್ರೆ ಹಿಂಗದ ಹಣೆ ಬರ. ಮನುಷ್ಯನ ಸ್ವಭಾವ. ಧರ್ಮರಾಯಾಗ ಬ್ರಾಹ್ಮಣರು ಯಾರೋ ಮಗಳು ಮದುವೆ ಅದ, ಏನಾರ ದಾನ ಕೊಡ್ರಪ್ಪ ಅಂತೇಳಿ ಬ್ರಾಹ್ಮಣರು ರಾಜ ಅದನಂತೇಳಿ ಕೇಳಕ್ ಬಂದಿದ್ರ. ಕೇಳಕ್ ಬಂದಾಗ ಧರ್ಮರಾಯ ಯಾವ್ದೋ ಒಂದ್ ಕೆಲಸದಾಗ ಬಹಳ ಬಿಜಿ ಇದ್ನಂತ, ನಾಳೆಗ್ ಬರ್ರಪ್ಪ ನಾಳೆ ಕೊಡ್ತೀನಿ ಅಂದ್ರಂತ. ಅವಾಗ ಭೀಮ ಜಗ್ಗಿ ನಕ್ಕನಂತ, ಗಹಿಸಿ ನಕ್ಕನಂತ. ಎದಕ್ಕಂತ ಕೇಳಿದ್ರ, ನಮ್ಮ ಅಣ್ಣ ನಾಳಿಂತನ ಇರೋದು ಗ್ಯಾರಂಟಿ ಅದಲ್ಲ, ಅದಕ್ಕೆ ನಕ್ಕೆ ನಾನು. ಕೃಷ್ಣ ಪರಮಾತ್ಮ ಏನ್ ಹೇಳ್ತಾನ, ನ ಶ್ವರ, ಮುಂದೆ ಶ್ವರ ಅಂದ್ರೆ ಮುಂದಿನ ಕ್ಷಣ, ಈ ಕ್ಷಣದಿಂದ ಮುಂದಿನ ಕ್ಷಣ, ಆ ಕ್ಷಣ ಅನ್ನೋದು ಈ ಶರೀರಕ್ಕೆ ಇಲ್ಲ.
ಯಾವ ಕ್ಷಣದಾಗ ಈ ಶರೀರ ಹೋಗ್ತದ ಗೊತ್ತಿಲ್ಲ. ಅಂತ ನಶ್ವರ ಶರೀರ ನಾಳೆ ತನಕನೂ ಇದು ಜೀವಂತ ಇರ್ತದ ಅನ್ನೋದು ಕನ್ಫರ್ಮ್ ಆಗಿದ್ದಕ್ಕೆ ನಾ ಖುಷಿಯಾಗಿ ನಕ್ಯ ಅಂದ. ಹಂಗ ಇದು ಅನಿತ್ಯ ಇದ್ದದ್ದು ಅಂತ ಧರ್ಮರಾಯಿಗೆ ಸಹಿತ ನಿತ್ಯ ಅನ್ನಂಗೆ ತೋರಿಸ್ತು. ದೋಷಿ ಇದ್ದದ್ದೆಲ್ಲ ನಿರ್ದೋಷಿ ಮಾಡಿ ತೋರಿಸ್ತದ. ಈಗ ನೋಡ್ರಿ, ರಾಜಕಾರಣಿಗಳು ಅಷ್ಟೆಲ್ಲ ಭ್ರಷ್ಟಾಚಾರ ಮಾಡಿದ್ರು ಅವ್ರಿಗೆ ಕೆಟ್ಟ ಅನ್ಸಂಗೇ ಇಲ್ಲ. ಅದು ಭ್ರಷ್ಟಾಚಾರನೇ ಅವ್ರಿಗೆ ಶಿಷ್ಟಾಚಾರ ಅನಿಸ್ತದ. ಯಾಕೆ ಅನಿಸ್ತದ? ಮಾಯೆ, ಅಜ್ಞಾನ ತುಂಬಿದ ಕಾರಣ ಏನಾಗ್ತದ? ಅಶಿಸ್ತೇ ಶಿಸ್ತು, ಮಲಿನವೇ ಪವಿತ್ರ, ಭ್ರಷ್ಟಾಚಾರವೇ ಶಿಷ್ಟಾಚಾರ, ಅನಾಚಾರವೇ ಸದಾಚಾರ, ಅನ್ಯಾಯವೇ ನ್ಯಾಯ. ಇದಕ್ಕೆ ಈ ಅಜ್ಞಾನದ ಕಾರಣ. ಎಲ್ಲ ಉಲ್ಟಾ ಯಾಕೆ ಆಗ್ತದಪ್ಪ ಅಂದ್ರೆ ಇದಕ್ಕೆ ಆಗ್ತದ. ಹಿಂಗಾಗಿ ಈ ಒಂದು ವಸ್ತು ಏನಾಗ್ಯದಪ್ಪ? ವಿಶ್ವಜೀವ, ತೈಜಸ್ ಜೀವ, ಪ್ರಾಜ್ಞ ಜೀವ, ದೇವ, ದಾನವ, ಮಾನವ ಅಂತೇಳಿ ನಾನಾ ರೀತಿಯಾಗಿ ಈ ಅವಿದ್ಯೆಯಿಂದಲೇ ಈ ರೀತಿಯಾದ ಜೀವಭಾವಗಳು ಉದಿಸಿತಾವ, ತಯಾರಾಗ್ತಾವ, ಉತ್ಪನ್ನ ಆಗ್ತಾವ. ಈವರೆಗೆ ಏನಾಯ್ತು? ಶುದ್ಧ ಅಶುದ್ಧ ಮಾಯೆಯ ಮಹತಿಯನ್ನ ವಿವರಿಸಲಾಯಿತು. ಶುದ್ಧ ಇದ್ದದ್ದು ಅಶುದ್ಧ ಮಾಡಿ, ಅಶುದ್ಧ ಇದ್ದದ್ದು ಶುದ್ಧ ಮಾಡಿ ತೋರಿಸ್ತದೆ ಇದು. ಮಾಯಾಶಕ್ತಿ ವಶಾಧೀಶೋ ನಾನಾ ಮೂರ್ತಿಧರ ಪ್ರಭು, ಸರ್ವಜ್ಞ ಸರ್ವಕರ್ತ ಚ ನಿತ್ಯ ಮುಕ್ತೋ ಮಹೇಶ್ವರ. ಏನೀಗಂದ್ರೆ ಉಪಾಧಿಗಳು ಎರಡು, ಒಂದು ಅಶುದ್ಧ ಮಾಯೆ, ಒಂದು ಶುದ್ಧ ಮಾಯೆ. ಮೊದಲನೆಯದು ಆಣವ ಮಾಯಾ ಮತ್ತು ಕಾರ್ಮಿಕ ಮಲರೂಪ. ಯಾವುದು? ಅಶುದ್ಧ ಮಾಯೆ. ವ್ಯಭಿಚಾರಿಣಿ ಸ್ತ್ರೀಯಂತೆ ಆವರಕ ಆತ್ಮ ಪ್ರಜ್ಞೆಯನ್ನ ಅಡಗಿಸಿ ಜೀವವನ್ನ ಭವಬಂಧನಿಗೆ ಸಿಲುಕಿಸುವ ಬಲ ಅದರಲ್ಲಿದೆ. ಎದರಾಗ? ಅಶುದ್ಧ ಮಾಯೆ ಒಳಗ. ಶುದ್ಧ ಮಾಯೆ ತದ್ವಿರುದ್ಧ. ಅದೇಂತದಪ್ಪ ಅಂತಂದ್ರೆ ಅವಳು ಧರ್ಮಚಾರಿಣಿ, ಮಲರಹಿತ ನಿರ್ಮಲೆ, ಪರಾವಿದ್ಯ, ಮಹಾಮಾಯ. ಅವಳ ಅನ್ವರ್ಥಕ ನಾಮಗಳು. ಈ ಮಾಯಾವಲದ ಸಂಬಂಧದಿಂದ ಪರಶಿವನ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಲಕ್ಷಣಗಳು ವ್ಯಕ್ತವಾಗಿವೆ. ಪರಮಾತ್ಮನ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಲಕ್ಷಣಗಳು ಈ ಮಹಾಮಾಯ ಮಲದ ಸಂಬಂಧದಿಂದ ಉಂಟಾಗ್ಯಾವ. ನಿರ್ಮಲೆ ಇದು ಎಂಥದಿದು? ಶುದ್ಧ ಮಾಯೆ. ಶುದ್ಧ ಮಾಯೆ ಅಶುದ್ಧ ಮಾಯೆ ಅಂತೇನದವಲ್ಲ, ಅದರೊಳಗೆ ಅಶುದ್ಧ ಮಾಯೆ ಒಳಗೂ ಎರಡು ರೀತಿ. ಒಂದು ಶುದ್ಧ ಮಾಯೆ, ಇನ್ನೊಂದು ಅಶುದ್ಧ ಮಾಯೆ. ಅದು ಅಶುದ್ಧ ಮಾಯೆ ಏನ್ ಮಾಡ್ತದಂದ್ರೆ ಅಸತ್ತು, ಅಚಿತ್ತು, ದುಃಖ, ಅನಿತ್ಯ, ಅಪೂರ್ಣ, ಭಯ, ಚಿಂತೆ ಅವೆಲ್ಲ ಉಂಟು ಮಾಡ್ತದೆ. ಅದರೊಳಗೆ ಏನಂತಾರೆ? ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ರೂಪಗಳವೆಲ್ಲ ಅದ್ರಾಗ ಅದಾವ. ಅದೇನ್ ಮಾಡ್ತದ? ಆತ್ಮವನ್ನ ಮುಚ್ಚಾಕಿ ಅನಾತ್ಮವನ್ನೇ ಆತ್ಮ ಅನ್ನಂಗೆ ತೋರಿಸ್ತದ. ಅದ್ಯಾವುದು? ಅಶುದ್ಧ ಮಾಯೆ. ಆದ್ರೆ ಶುದ್ಧ ಮಾಯೆ ಏನ್ ಮಾಡ್ತದ? ಪರಮಾತ್ಮನನ್ನ ಇದ್ದದ್ದು ಇದ್ದ ಹಾಗೆ ತೋರಿಸ್ತದ. ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಎಲ್ಲಾನು ಲಕ್ಷಣಗಳು ಇದರಿಂದ ವ್ಯಕ್ತವಾಗಿವೆ. ಅಂದರೆ ಪರಶಿವನು ಸದ್ದೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಎಂಬ 5 ಮುಖದ ಮೂರ್ತಿಯಾಗುತ್ತಾನೆ. ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ ಎಂಬ 5 ಬ್ರಹ್ಮಮೂರ್ತಿ ರೂಪ ತಾಳೆಯುತ್ತಾನೆ. ಈಶನಾಗಿ ಅವನು ಸಕಲ ಜೀವರ ಬುದ್ಧಿಯನ್ನ ಪ್ರೇರಿಸುತ್ತಾನೆ. ಪ್ರಭುವಾಗಿ ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಸಮರ್ಥನೆನಿಸುತ್ತಾನೆ. ಸರ್ವಜ್ಞನಾಗಿ ವ್ಯಕ್ತ ಅವ್ಯಕ್ತ ಸರ್ವ ಪದಾರ್ಥಗಳನ್ನು ಅರಿಯುತ್ತಾನೆ. ಸರ್ವಕರ್ತನಾಗಿ ನಾಮ ರೂಪ ಕ್ರಿಯಾ ಅಸ್ಥಿ ಭಾತಿ ಪ್ರಿಯಗಳಿಂದ ಯುಕ್ತವಾದ ಸಕಲ ಪ್ರಪಂಚವನ್ನ ನಿರ್ಮಾಣ ಮಾಡುತ್ತಾನೆ. ಅವನು ಆಣವಾದಿ ಮಲರಹಿತನಾಗಿರುವುದರಿಂದ ನಿತ್ಯ ಮುಕ್ತನಾಗಿದ್ದಾನೆ. ಅವನಲ್ಲಿ ಸದೈವ ಸಚ್ಚಿದಾನಂದದ ಸ್ಫುರಣವಿದೆ.
ಇದೇನಪ್ಪ ಅಂತಂದ್ರೆ ಶುದ್ಧ ಮಾಯೆಯಿಂದ ಆಗುವಂತ ಕೆಲಸಗಳು. ಶುದ್ಧ ಮಾಯೆ, ಅಶುದ್ಧ ಮಾಯೆ. ಶುದ್ಧ ಮಾಯೆ ಅಂತಂದ್ರೆ ಧರ್ಮಚಾರಿಣಿ, ಅಶುದ್ಧ ಮಾಯೆ ಏನಂತಂದ್ರೆ ವ್ಯಭಿಚಾರಿಣಿ ಅಂತ ಹೇಳಿದ್ರು. ಅದಕ್ಕಿಲ್ಲಿ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಹೆಂಗ ಅಂತಂದ್ರ ಇವ ಈಶ್ವರ ಸದಾಶಿವ ಎಂಬ 5 ಮೂರ್ತಿ ತಾಳಿ ಈಶನಾಗಿ ಅವನು ಸಕಲ ಜೀವರ ಬುದ್ಧಿಯನ್ನ ಪ್ರೇರಿಸುತ್ತಾನೆ. ಪ್ರಭುವಾಗಿ ಕರ್ತುಂ ಅಕರ್ತುಂ. ಈಶ್ವರನ ಕೆಲಸ ಏನು? ಎಲ್ಲಾ ಜೀವರುಗಳಿಗೆ ಪ್ರೇರಣೆ ಕೊಡೋದು. ಏನ್ ಪ್ರೇರಣೆ ಕೊಡ್ತಾನಂತಂದ್ರೆ ಕೆಲಸ ಕೊಡೋದು. ಸುಮ್ ಕುಂದ್ರಕ್ ಆಗಂಗಿಲ್ಲ, ಏನಾರ ಮಾಡ್ತಿರ್ತೀರತ್ತ. ಅದಕ್ಕೆ ಪ್ರೇರಣೆ ಎಲ್ಲಿಂದ ಸಿಗ್ತದ? ಅಲ್ಲಿಗೆ ಯಾಕವಾದ, ಅಲ್ಲೇನ್ ಕೆಲ್ಸಿತ್ತು, ಹಿಂಗ್ಯಾಕೆ ಮಾತಾಡ್ತಾನ? ಅದಕ್ಕೆಲ್ಲ ಕಾರಣ ಯಾರು? ಈಶ್ವರ. ಈಶ್ವರ ಪ್ರೇರಣೆ ಮಾಡಿದ್ದಕ್ಕೆ ಒಳಗ್ ಕೂತ ಈಶ್ವರ ಪ್ರೇರಣೆ ಮಾಡಿದ್ದಕ್ಕೆ ಇವ ಹಿಂಗ್ ಮಾತಾಡ್ತಿರ್ತಾನೆ, ಅವ ಹಂಗ್ ಕೆಲಸ ಮಾಡ್ತಿರ್ತಾನೆ, ಎಲ್ಲೋ ಒಂದ್ ಕಡೆ ತಿರುಗಾಡ್ತಿರ್ತಾನೆ. ಎಲ್ಲ ಈಶ್ವರನ ಪ್ರೇರಣೆ. ಈಶ್ವರನ ಪ್ರೇರಣೆ ಒಂದ್ ಕಡೆ ಕರ್ಮ ಮಾಡ್ಲಿಕ್ಕತ್ತಾನ, ಇನ್ನ ಒಂದ್ ಕಡೆ ಏನ್ ಮಾಡ್ತಿರ್ತಾನ? ಆ ಫಲಗಳನ್ನ ಯಾರು ಚಾಲು ಮಾಡ್ಕೊಂಡ್ರೆ, ಈಗ ಫಲ ಇರ್ತಾವಲ್ಲ, ಫಲ ಈಗ ಮಾರ್ಕೆಟ್ನಾಗ ಎಲ್ಲರೂ ಟಮಾಟಾನೇ ಮಾರ್ತಿರ್ತಾರ. ಎಲ್ಲರ ಟಮಾಟ ಹೆಚ್ಚು ಕಡಿಮೆ ಒಂದೇ ತರನೇ ಇರ್ತಾವ. ಆದ್ರೆ ನೀವು ಯಾರೋ ಒಬ್ಬರು ಬಲ್ಲಿ ತಗೋತೀರಿ, ರೇಟ್ ಕೇಳ್ಕೋತ್ ನೀವೇನ್ ತಗೊಂಡಿರ್ತೀರಿ, ಆ ತಗೊಂಡು ಟಮಾಟಕ್ಕಿಂತ ಇನ್ನ ಚಲೋ ಟಮಾಟನೂ ಇರ್ತಾವ, ಕಡಿಮೆ ರೇಟು ಇರ್ತಾವ, ಮತ್ತ ಇನ್ನ ಕೆಟ್ಟ ಟಮಾಟ ಇರ್ತಾವ, ಹೆಚ್ಚು ರೇಟ್ ಇರ್ತಾವ. ಅವೆಲ್ಲ ಬಿಟ್ಟು ನಿಮ್ಮ ಟಮಾಟ ನೀವೇ ತಗೋತೀರಿ. ನಿಮಗೆ ನೀವೇ ಸೆಲೆಕ್ಟ್ ಮಾಡ್ಕೋತೀರಲ್ಲ, ಆ ಸೆಲೆಕ್ಷನ್ ಎಲ್ಲಿದ್ ಬರ್ತದ ಅಂದ್ರೆ ಈಶ್ವರ್ಲಿಂತ ಬರ್ತದ. 108 ಹೆಣ್ಣುಗಳು ನೋಡೋದ್ರಾಗ ಈಗ ಯಾವ್ದು ಸೆಲೆಕ್ಟ್ ಮಾಡಿರ್ತೀರಿ, ಅದಕ್ಕಿಂತ ಚಂದನ ಹೆಣ್ಣು ಮೊದಲಿನ ನೋಡಿರ್ತೀರಿ, ಅವೆಲ್ಲ ಬಿಟ್ಟು ಬಂದಿರ್ತೀರಿ. ಬಿಟ್ಟು ಬಂದು ಇವ್ರಿಗೆ ಮಾಡ್ಕೊತಿರ್ತೀರಿ. ಈಗ ನೀವೇನ್ ಮಾಡ್ಕೊಂಡಿರಿ, ಗಂಡ ಹೆಂಡತಿ ಅವ್ರಕ್ಕಿಂತ ಚಂದನವ್ರು ಮೊದಲು ನೋಡಿ ಹೋಗ್ಯಾರ ಇಲ್ಲ ಹೇಳ್ರಿ ನೀವು. ಈಗೇನ್ ಮಾಡ್ಕೊಂಡಿರಲ್ಲ, ಇದು ಬಹಳ ಚಂದ ಅಂತ ಅನಿಸಿರ್ಬೇಕು, ಆದ್ರೆ ಇದಕ್ಕಿಂತ ಚಂದನವ್ರನ್ನ ನೋಡಿ ಹೋಗಿರ್ತಾರ ಇಲ್ಲ ಮೊದಲ. ಅದೇ ಮತ್ತ ಈಶ್ವರ ಪ್ರೇರಣೆ ಆಗಿರಲಲ್ಲಿ ಇದು ನೀನು ಭೋಗ ವಸ್ತು ಅಂತ ಹೇಳಿಕೆ ಅಲ್ಲಿ ಈಶ್ವರ ಪ್ರೇರಣೆ ಆಯ್ತಂದ್ರ ಅವಾಗ ಎಡ್ಡು ಹೂ ಅಂತಿರ್ತಾವ, ತಲೆ ಡೊಗ್ಗಿಸ್ಬಿಡ್ತಾವ. ಆಯ್ತು ನಡಿ, ಇರ್ಲಿ ನಡಿ, ಏನಾಗಿದ್ದಾಲಕ್ ನಡಿ. ಇಲ್ಲ ಅಂತಂದ್ರ ಕರ್ಗದ, ಬೆಳಗದ, ದಪ್ಪದ, ಎತ್ತರದ, ಹಲ್ಲುದ್ದಕವ, ತಲೆ ಬೆಳಗಾಗ್ಯದ, ತಲೆ ಕೂದ್ಲಿಲ್ಲ, 108 ನೆಪ ತೆಗಿತಾರೆ. ಯಾಕ? ಈಶ್ವರನ ಪ್ರೇರಣೆ ಇಲ್ಲ. ಈಶ್ವರನ ಪ್ರೇರಣೆ ಆಯ್ತು ಅಂತಂದ್ರೆ ಎಡ್ಡು ಹೂ ಅಂದ್ಬಿಡ್ತಾವ, ರೈಟ್ ಅಂದ್ಬಿಡ್ತಾವ. ಹಂಗ ಅವ ಪ್ರೇರಕ, ಈಶ್ವರನಾಗಿ ಪ್ರೇರಕ. ಮತ್ತೆ ಏನ್ ಮಾಡ್ತಾನ? ಪರಶಿವನೇ ಈಶ್ವರನಾಗ್ತಾನ. ಮತ್ತ ಆ ಪರಶಿವನೇ ಏನಾಗ್ತಾನ? ಪ್ರಭುವಾಗಿ. ಅವ ಸರ್ವ ಕರ್ತೃತ್ವ, ಏನ್ ಬೆಕ್ಕದ್ ಮಾಡ್ತಾನೋ ಪರಶಿವ, ಸ್ವತಂತ್ರನು, ಏನ್ ಬೆಕ್ಕದ್ ಮಾಡ್ತಾನ. ಅವ ಮಾಡೋದಕ್ಕ ಕಾರಣನೇ ಇಲ್ಲ. ಮತ್ತ ಏನೆಲ್ಲ ಮಾಡೋ ಅವಶ್ಯಕತೆ ಇದ್ರೂ ಸಹಿತ ಏನು ಮಾಡ್ಲಾರ್ದಂಗಿರ್ತಾನ, ಏನೇನು ಮಾಡ್ಲಾರ್ದಂಗಿರ್ತಾನ. ಅದೇ ಹಂಗ, ಏನು ಅವಶ್ಯಕತೆ ಇಲ್ಲ ಅಂದ್ರೂ ಏನಾರ ಮಾಡ್ತಾನ, ಏನು ಎಲ್ಲ ಅವಶ್ಯಕತೆ ಇದ್ರೂ ಸಹಿತ ಏನೇನು ಮಾಡ್ಲಾರ್ದಂಗಿರ್ತಾನ. ಏನು ಮಾಡ್ಲಾರ್ದಂಗಿರ್ತಾನ. ಹೆಂಗಿದ? ಕರ್ತುಂ ಅಕರ್ತುಂ. ಮತ್ತ ನಿಮಗ ಪರಮಾತ್ಮ ಏನೇನ್ ಮಾಡ್ತಾನ, ಏನೇನ್ ಮಾಡಂಗಿಲ್ಲ ಅಂತ ನಿಮಗ್ ಗೊತ್ತದ. ಗೊತ್ತಿದ್ರೂ ಸಹಿತ
ಈ ನಿಮಗೇನು ತಿಳಿದದ ಅದಕ್ಕಿಂತ ಮೀರಿದ್ದವ ಏನಾರ ಮಾಡಿಟ್ಬಿಡ್ತಾನ ನಾವು. ಅದಕ್ಕೇನಂತಾರ ಅನ್ಯಥಾ ಕರ್ತುಂ. ದೇವರು ಹಿಂಗ್ ಮಾಡಬಾರ್ದಾಗಿತ್ತು, ಅನ್ಯಾಯ ಆಯ್ತು, ದೇವರು ಅನ್ಯಾಯ ಮಾಡಿ ನಂತಿರ್ತಾರ. ಅದು ಅನ್ಯಥಾ ಕರ್ತುಂ. ಹಿಂಗಾಗಿ ಅವ ಸರ್ವಕರ್ತೃತ್ವ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಎಲ್ಲಾನು ಸಾಮರ್ಥ್ಯ ಅವನ ಬಲ್ಲಿ ಅದ. ಮತ್ತೆ ಸರ್ವಜ್ಞನಾಗಿ ಎಲ್ಲಾ ಪದಾರ್ಥಗಳನ್ನು ಅರಿಯುತ್ತಾನೆ. ಎಲ್ಲಾ ಪದಾರ್ಥಗಳು ಅವು ಏನೇನಾಗಿ ಹುಟ್ಟ್ಯಾವ, ವರ್ಷವು ಇರಬೇಕು, ಯಾವಾಗ ಹೋಗ್ಬೇಕು, ಮತ್ತ ಹಿಂದೆ ಎಷ್ಟು ಜನ್ಮ ಎತ್ತಿ ಬಂದವ, ಮುಂದಿನ ಎಷ್ಟು ಜನ್ಮ ಎತ್ತ ಹೋದವ, ಅವು ಎಂತಿಂತ ಕರ್ಮ ಮಾಡ್ಯಾವ ಎಲ್ಲ ಲೆಕ್ಕ ಗೊತ್ತದ ಅವನಿಗೆ. ಹಿಂಗಾಗಿ ಅವ ಸರ್ವಜ್ಞ, ಸರ್ವಕರ್ತೃ ಮತ್ತು ಸರ್ವನಾಮ ರೂಪ ಕ್ರಿಯಾ ಅಸ್ಥಿ ಭಾತಿ ಪ್ರಿಯಗಳಿಂದ ಯುಕ್ತವಾದ ಸಕಲ ಪ್ರಪಂಚವನ್ನ ನಿರ್ಮಾಣ ಮಾಡಲು ನಿಮಿತ್ತ ಕಾರಣನಾಗಿರುತ್ತಾನೆ. ಅವನು ಆಣವಾದಿ ಮಲರಹಿತನಿರುವುದರಿಂದ ನಿತ್ಯ ಮುಕ್ತನು. ಅವನಲ್ಲಿ ಸದೈವ ಸತ್ಚಿತ್ ಆನಂದದ ಸ್ಫುರಣವಿದೆ. ಅದಕ್ಕೆ ಶುದ್ಧ ಬ್ರಹ್ಮನಿಗೆ ಎರಡು ಮಾಯೆಗಳು, ಉಪಾಧಿಗಳು. ಒಂದು ಶುದ್ಧ ಮಾಯೆ, ಇನ್ನೊಂದು ಅಶುದ್ಧ ಮಾಯೆ. ಶುದ್ಧ ಮಾಯೆ ಅಂತಂದ್ರೆ ಸತ್ವಗುಣ, ಅಶುದ್ಧ ಮಾಯೆ ಅಂತಂದ್ರೆ ರಜೋಗುಣ. ಮೊದಲನೆಯದು ಶುದ್ಧ ಮಾಯೆ. ಆ ಸತ್ವಗುಣದಿಂದ ಏನಾಗ್ತದಪ್ಪ ಅಂದ್ರೆ, ಶುದ್ಧ ಮಾಯೆಯಿಂದ ಆ ಒಂದು ಉಪಾಧಿಯಿಂದ ಅಲ್ಲಿ ಶುದ್ಧ ಮಾಯೆ ಅಂತಂದ್ರೆ ಸತ್ವಗುಣ ಏನ್ ಮಾಡ್ತದ, ಧರ್ಮಚಾರಿಣಿ, ಮಲರಹಿತ, ನಿರ್ಮಲೆ, ಪರಾವಿದ್ಯೆ, ಮಹಾಮಾಯ. ಈಗ ಮಾಯೆ ಅಂತಂದ್ರೆ ಆ ಪ್ರಕೃತಿಯ ಸತ್ವಗುಣ ಅದಲ್ಲ, ಅದನ್ನು ಪ್ರಕೃತಿ ಮಾತೆ ಹೌದಾ ಅಲ್ಲ ಅದು. ಈಗ ಪ್ರಕೃತಿ ಮಾತೇನೆ ಹೌದಲ್ರಿ, ಸತ್ವಗುಣ ರಜೋಗುಣ ತಮೋಗುಣ ಏನಿದ್ರು ಅದು ಪ್ರಕೃತಿ ಮಾತೇನೆ ಹೌದಾ ಅಲ್ಲ. ಆ ಸತ್ವಗುಣ ಏನದಲ್ಲ, ಆ ಸತ್ವಗುಣವುಳ್ಳ ಪ್ರಕೃತಿ ಮಾತೆ ಪರಶಿವನಿಗೆ ಉಪಾಧಿಯಾದಾಗ ಆ ಪ್ರಕೃತಿ ಮಾತೆ ಏನ್ ಮಾಡ್ತಾಳತ್ತಂದ್ರೆ, ಪರಶಿವನ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಲಕ್ಷಣಗಳು ಅಭಿವ್ಯಕ್ತವಾಗುತ್ತವೆ. ಅವ ಪರಮಾತ್ಮ ಹ್ಯಾಂಗದನ ಹಂಗೆ ವ್ಯಕ್ತಪಡಿಸ್ತಾವ. ಈಗ ಗ್ಲಾಸ್ ಒಳಗಲಿಂತ ನೋಡಿದ್ರ ಅದು ಪಾರದರ್ಶಕವಾಗಿತ್ತು ಅಂದ್ರೆ ಒಳಗೆ ಇದ್ದದ್ದು ಹೆಂಗದ ಹಂಗ ಹೊರಗೆ ಕಾಣ್ತದಲ್ಲ, ಹಾಂಗದು ಶುದ್ಧ ಮಾಯೆ. ಅಂದರೆ ಪರಶಿವನು ಸದ್ದೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಎಂಬ 5 ಮುಖದ ಮೂರ್ತಿಯಾಗುತ್ತಾನೆ. ಅದರ ಅರ್ಥ ಅಂದ್ರೆ ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ ಎಂಬ 5 ಬ್ರಹ್ಮಮೂರ್ತಿ ರೂಪ ತಳೆಯುತ್ತಾನೆ. ಈಶನಾಗಿ ಅವನು ಸಕಲ ಜೀವರ ಬುದ್ಧಿಯನ್ನ ಪ್ರೇರಿಸುತ್ತಾನೆ. ಪ್ರಭುವಾಗಿ ಅವ ಏನೇನ್ ಮಾಡ್ತಾನೆ ಎಲ್ಲ ಲೀಲೆಗಳು ಬರ್ದ. ಈಶನಾಗಿ ಬುದ್ಧಿಗೆ ಪ್ರೇರಣೆ ಕೊಡ್ತಾನೆ, ಪ್ರಭುವಾಗಿ ಎಲ್ಲ ಏನ್ ಬೇಕದು ಮಾಡ್ತಾನೆ. ಅವ ಸ್ವತಂತ್ರ, ಅವ ಮಾಡೋದಕ್ಕೆ ಯಾರು ಕ್ವಶನ್ ಮಾಡಂಗಿಲ್ಲ. ಸರ್ವಜ್ಞನಾಗಿ ಎಲ್ಲಾ ಪದಾರ್ಥಗಳನ್ನು ಅರಿಯುತ್ತಾನೆ. ಸರ್ವಕರ್ತನಾಗಿ ಎಲ್ಲ ಅಸ್ಥಿ ವಾತಿ ಪ್ರಿಯಗಳಿಂದ ಯುಕ್ತವಾದ ಸಕಲ ಪ್ರಪಂಚವನ್ನು ನಿರ್ಮಾಣ ಮಾಡುತ್ತಾನೆ. ಹೀಗಾಗಿ ಅವನು ಆಣವಾದಿ ಮಲರಹಿತನಾಗಿರುವುದರಿಂದ ನಿತ್ಯ ಮುಕ್ತ. ಅವನಲ್ಲಿ ಸದೈವ ಸಚ್ಚಿದಾನಂದ ಸ್ಫುರಣವಿದೆ. ಇದೆಲ್ಲ ಯಾವ್ದರಿಂದ, ಈ ಬ್ರಹ್ಮಜ್ಞಾನ ಇದೆಲ್ಲ ಪಡ್ಕೊಳಕತ್ತಿರಲ್ಲ, ಇದೆಲ್ಲ ಏನದ ಸತ್ವಗುಣ, ಮಾಯೆಯ ಸತ್ವಗುಣದ ಮೂಲಕನೇ ಇದೆಲ್ಲ ನಡೆದು. ಮತ್ತ ಮಾಯೆಯ ರಜೋಗುಣ ಅಂದ್ರೆ ಅಶುದ್ಧ ಮಾಯೆ. ಆ ಅಶುದ್ಧ ಮಾಯೆಯಿಂದ ಏನಾಗ್ತದ, ಆಣವ ಮಾಯ ಕಾರ್ಮಿಕ ಮಲಗಳು ಅದ್ರೊಳಗಿರ್ತಾವ. ಆಣವ ಮಲ ಅಂದ್ರೆ ಏನ್ರಿ, ಆಣವ ಮಲ ಅಂದ್ರೆ ಏನು,
ಅಣು ಅಣು ಕೀಳರಿಮೆ. ಏನೆಲ್ಲ ಮಾಡೋ ಶಕ್ತಿ ಇದ್ರು ಸಹಿತ ನಮ್ ಕಡೆಯಿಂದ ಏನಾಗ್ತದ ಅದೆಲ್ಲ ಮಾಡ್ಲಕ್ಕಂತೇಳಿ ಹಿಂದಕ್ಕೆ ತರ್ಕೋತೀವಲ್ಲ, ಇದೇ ಆಣವ ಮಲ. ಏನಾರ ಒಂದ್ ಕೆಲಸ ಹೇಳಿದ್ರೆ ಮಾಡಕ್ಕಾಗಲ್ಲ. ಅದು ಅವ್ರು ಮಾಡೋ ಕೆಲಸ, ಇದು ಇವ್ರು ಮಾಡೋ ಕೆಲಸ ಅಂಥೇಳಿ ತಾನು ಹಿಂದಕ್ಕೆ ತರ್ಕೊಳ್ಳೋದು ಸಣ್ಣತನ, ಕೀಳರಿಮೆ, ಆಣವ ಮಲ. ನಾನು ಸಣ್ಣವ ಅಂತ ಬಸವಣ್ಣ ಅಂದದ್ದು ಅದು ಆಣವ ಮಲ ಅಲ್ಲದು. ಬಸವಣ್ಣ ಅನ್ನೋದು ವಿನಯ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನೋದು ವಿನಯ. ಅದು ತತ್ವಜ್ಞಾನ, ಅದು ಬೇರೆ. ಇದು ಏನದ ಅಂತಂದ್ರ ಆಣವ ಮಲ ಅಂತಂದ್ರ ನಾ ಸಣ್ಣವ. ಏನಾರ ಒಂದು ಕೆಲಸ ಹೇಳಿದ್ರ ಅದು ನನ್ನ ಕಡೆಯಿಂದ ಆಗಲ್ಲ. ಚಂದ ವೀಕ್ನೆಸ್ ದೊಡ್ಡದು ಮಾಡ್ಕೋತ ನಾವು. ಅಜ್ಞಾನನೇ ದೊಡ್ಡದು ಮಾಡಿ ಹೇಳ್ಕೊತಾನ. ಅದೇ ಹೆಂಗಾಗ್ತದ, ನಾ ಮಾಡ್ತೀನಿ ಅನ್ನೋದ್ ಬಿಟ್ಟು ಆಗ್ಲಾರ್ದ ದೊಡ್ಡದು ಮಾಡ್ತಾನೆ ಆಣವ ಮಲ. ಇದು ಏನಂತೀರಿ? ಕ್ಷುಲ್ಲಕ ಅಂತೀರಿಲ್ಲ, ಚಿಲ್ಲರ್ ಅಂತೀರಿಲ್ಲ, ಸಣ್ಣ ಬುದ್ಧಿ ಅಂತೀರ ಇಲ್ಲ. ಸಣ್ಣ ಬುದ್ಧಿ, ಚಿಲ್ಲರು, ಕ್ಷುಲ್ಲಕ ಅಂತಿರಲ್ಲ. ಅದೇ ನೋಡ್ರಿ ಆಣವ ಮಲ. ಸಣ್ಣತನ ಅಂತಿರಲ್ರಿ, ಕೀಳರಿಮೆ, ಗಿಲ್ಟಿ ಕಾನ್ಸಿಯಸ್, ಅದು ಆಣವ ಮಲ. ನೆಕ್ಸ್ಟ್ ಮಾಯಾಮಲ. ಮಾಯಾಮಲ ಅಂತಂದ್ರೇನು? ಇಲ್ಲದ್ದು ಇದ್ದಂಗ, ಇದ್ದದ್ದು ಇಲ್ದಂಗ. ಶುದ್ಧ ಇದ್ದದ್ದು ಅಶುದ್ಧ ಕಾಣೋದು, ಮೊಸರ್ನ ಕಲ್ಲು ಹುಡ್ಕೋದು. ಅಶುದ್ಧ ಇದ್ದದ್ದು ಶುದ್ಧ ಕಾಣೋದು. ಅಶಿಸ್ತು ಇದ್ದದ್ದು ಶಿಸ್ತು, ಶಿಸ್ತು ಇದ್ದದ್ದು ಅಶಿಸ್ತು. ಎಲ್ಲ ನೀಟ್ ಇದ್ರು ಅದ್ರೊಳಗಿಂದ ಹುಡುಕೋದು. ಎಷ್ಟು ಅಸಹ್ಯ ಇದ್ರು ಅದನ್ನ ಚಲೋ ಅದಂತ ಹೇಳೋದು. ಎಲ್ಲ ಹಿಂಗೆ ಉಲ್ಟಾ ಹೊಡಿತಾರ. ಇದಕ್ಕೇನಂತರ ಮಾಯಾಮಲ, ಮಾಯಾಮಲ ಅಂತಾರ. ಬೇಕಿದ್ದಾಗ ಒಂದ್ ರೀತಿ, ಬ್ಯಾಡಾದಾಗ ಒಂದ್ ರೀತಿ, ತಮ್ಮವ್ರಿಗೊಂದು, ಬೇರೆಯವ್ರಿಗೊಂದು, ಹಿಂದೊಂದು ಮುಂದೊಂದು. ಇವೆಲ್ಲ ಏನದವ? ಮಾಯಾಮಲಗಳು. ಮತ್ತೆ ಕಾರ್ಮಿಕ ಮಲ. ಕಾರ್ಮಿಕ ಮಲ ಅಂತಂದ್ರ ಈ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳಿಂದ ಮಾಡಬಾರ್ದ ಕೆಲ್ಸಕ್ಕ ಕೈ ಹಾಕಿ ಮಾಡಬಾರ್ದು ಕೆಲಸ ಮಾಡೋದು, ಅದು ಕಾರ್ಮಿಕ ಮಲ. ಅದರ ಸಲುವಾಗಿ ಎಳೆದಾಡೋದು, ಅವೆಲ್ಲ ಮಾಡೋದು ಕಾರ್ಮಿಕ ಮಲ, ಮಾಯಾಮಲ, ಆಣವ ಮಲ. ಇವೆಲ್ಲ ಓಸು ಏನದವ? ಈ ರಜೋಗುಣದಿಂದ ಬರೋ ಅಶುದ್ಧ ಮಾಯೆಯಿಂದ. ವ್ಯಭಿಚಾರಿಣಿ ಸ್ತ್ರೀ ಅಂತೆ ಆವರಕ ಆ ಪರಮಾತ್ಮನನ್ನ ಅಡಗಿಸಿಟ್ಬಿಡ್ತದದು. ಆತ್ಮ ಪ್ರಜ್ಞೆಯನ್ನೇ ಮುಚ್ಚಾಕ್ಬಿಡ್ತದ. ಮುಚ್ಚಿ ಹಾಕಿ ಜೀವನನ್ನ ಭವಬಂಧನಿಗೆ ಸಿಲುಕಿಸುವ ಬಲ ಅದರಲ್ಲಿದೆ ಅಂಥದ್ದು. ಅದಕ್ಕೆ ಈ ಎರಡು ರೀತಿಯಾದಂಥ ಶುದ್ಧ ಮಾಯೆ, ಅಶುದ್ಧ ಮಾಯೆಯ ವರ್ಣನೆ ಮತ್ತು ಮಾಯೆ ಏನ್ ಮಾಡ್ತದ ಅಂತಂದ್ರೆ ಸೂಕ್ಷ್ಮ ಮತ್ತು ಸ್ಥೂಲ ಅಂತಂದ್ರು. ಸ್ಥೂಲ ಇದ್ದದ್ದು ಅಶುದ್ಧ ಮಾಯೆ, ಸೂಕ್ಷ್ಮ ಇದ್ದದ್ದು ಶುದ್ಧ ಮಾಯೆ. ಈ ರೀತಿ ಅದಾವ. ಶುದ್ಧ ಮಾಯೆ ಅಂತಂದ್ರ ಸತ್ವಗುಣ, ಅದಕ್ಕೆ ಸ್ಥೂಲ ಮಾಯೆ ಅಂತಾರ. ಸೂಕ್ಷ್ಮ ಮಾಯೆ ಅಂತಂದ್ರ ಅದು ರಜೋಗುಣ, ಅದಕ್ಕೆ ಅಶುದ್ಧ ಮಾಯೆ ಅಂತಾರ. ಇಷ್ಟದ ನೋಡ್ರಿ. ಅಲ್ಲಿ ಕಲ್ತಿದ್ದೆ ಇಲ್ಲಿ ಕಲಿತೀರಿ, ಸಣ್ಣ ಡಿಫರೆನ್ಸ್ ಅಷ್ಟೇ. ಸತ್ವ ರಜ. ಸತ್ವಗುಣಕ್ಕ ಏನಂತಾರ? ಸೂಕ್ಷ್ಮ ಮಾಯ. ಈ ಸೂಕ್ಷ್ಮ ಮಾಯೆಗೆ ಏನಂತಾರ?
ಶುದ್ಧ ಮಾಯೆ. ರಜೋಗುಣ ಏನದ ಸ್ಥೂಲ ಮಾಯೆ. ಈ ಸ್ಥೂಲ ಮಾಯೆ ಒಳಗೇನದ ಅಶುದ್ಧ ಮಾಯೆ. ಈ ಸತ್ವ ಗುಣ ಇರೋಂಥದ್ದು ಇದು ಮಾಯೆ ಏನದಲ್ಲ, ಇದು ಆ ಶುದ್ಧ ಬ್ರಹ್ಮನಿಗೆ ಉಪಾಧಿ ಆಯ್ತಂದ್ರ ಸತ್ ಚಿತ್ ಆನಂದ ಅಭಿವ್ಯಕ್ತ ಆಗ್ತದ. ಈ ರಜೋಗುಣ ಇರೋಂಥ ಸ್ಥೂಲ ಮಾಯೆ ಅಶುದ್ಧ ಮಾಯೆ ಆ ಬ್ರಹ್ಮನಿಗೆ ಉಪಾಧಿ ಆಯ್ತಂತಂದ್ರ ಅಸತ್ತು ಅಚಿತ್ತು ದುಃಖ ಎಲ್ಲ ನೆಗೆಟಿವಿಟಿ ಚಾಲು ಆಗ್ತದೆ. ಅದಕ್ಕೆ ಮಾಯೆಯಲ್ಲಿ ಎರಡು ಭಾಗ ಮಾಡಿ, ಒಂದು ಸೂಕ್ಷ್ಮ ಮಾಯೆ ಒಂದು ಸ್ಥೂಲ ಮಾಯೆ ಅಂದ್ರು, ಮತ್ತೆ ಅದಕ್ಕೆ ಶುದ್ಧ ಮಾಯೆ ಅಶುದ್ಧ ಮಾಯೆ ಅಂದ್ರು. ಶುದ್ಧ ಮಾಯೆ ಆ ಶುದ್ಧ ಬ್ರಹ್ಮನಿಗೆ ಉಪಾಧಿಯಾದಾಗ ಸತ್ ಚಿತ್ ಆನಂದ ಎಲ್ಲ ಪ್ರಕಟ ಆಗ್ತದೆ. ಅದಕ್ಕಿಲ್ಲಿ ನೀವು ಸತ್ಸಂಗದಾಗಿದ್ದಾಗ ನಿಮ್ಮ ಸತ್ವಗುಣದ ಮಾಯೆ ಏನಾಗಿರ್ತದ, ಆ ಶುದ್ಧ ಬ್ರಹ್ಮನಿಗೆ ಉಪಾಧಿಯಾಗಿ ಇಲ್ಲೇನಂತಿರ್ತೀರಿ ನೀವು, ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಸ್ವರೂಪರಾಗಿರ್ತೀರಿ. ಈ ಸತ್ಸಂಗ ಮುಗಿತು ಅಂತಂದ್ರೆ ರಜೋಗುಣದಿಂದ ಸ್ಥೂಲ ಮಾಯೆ ಚಾಲು ಆಯಿತು, ಅಶುದ್ಧ ಮಾಯೆ ಆಯಿತು ಅಂದ್ರ ಸತ್ ಇದ್ದದ್ದು ಅಚಿತ್ತು, ಚಿತ್ ಇದ್ದದ್ದು ಅಚಿತ್ತು. ಸತ್ಸಂಗದಾಗ ಪರಿಮಳ. ಸತ್ಸಂಗ ಮುಗಿದ್ಮೇಲೆ ಫಾತಿಮಾ. ಇಷ್ಟೇ ನೋಡ್ರಿ, ಇಷ್ಟೇ ಫಾತಿಮನ್ ಕೆಲಸ ಚಾಲು, ದೇವಿನ ಕೆಲಸ. ಸತ್ಸಂಗದಾಗಿದ್ದಾಗ ಪರಿಮಳ. ಸತ್ಸಂಗ ಮುಗಿದ ಮೇಲೂ ಪರಿಮಳ ಆಗಿ ಇದ್ರೆ ಅದೇನು ಈ ತ್ರಿಗುಣಾತೀತ ಸತ್ವ ರಜಗಳಿಂದ ದಾಟಿ ಹೋದವ್ರು ನೀವೆಲ್ಲ. ಈ ಸತ್ವ ರಜಗಳು ಇರೋ ತನಕ ಹೌದರ ಗುಣದಲ್ಲಿ ಆಧೀನವಾಗಿರೋ ತನಕ ತ್ರಿಗುಣ ಆಧೀನ ಇರಾಗ ಫಾತಿಮಾ ಪರಿಮಳ ನಡೆದಿರ್ತದೆ. ಇದೆಲ್ಲ ದಾಟಿ ಪರಿಮಳ ಒಂದೇ ಆಗಿ ಉಳಿಯುವಂತದ್ದು ಸ್ಟಾರ್ಟ್ ಆಯ್ತು ಅಂದ್ರೆ ಅವಾಗ ತ್ರಿಗುಣ ಅತೀತ ಆಗಿರ್ತೀರಿ. ಸತ್ವ ರಜನೂ ಇಲ್ಲ, ಸತ್ವನೂ ಇಲ್ಲ, ರಜನೂ ಇಲ್ಲ, ತಮನೂ ಇಲ್ಲ, ಏನೂ ಇಲ್ಲ, ಪರಿಮಳ ಒಂದೇ. ಸಾಕಲ್ಲ, ಟೈಮ್ ಬೇಕಾದಟ್ಟಾಯ್ತು. ಫಾತಿಮಾ ಪರಿಮಳ ಚಂದ ಕಲ್ಕೊಂಡ್ರಿ, ಮುಂದೇನು ಆತಿರಿ ನೋಡ್ರಿ. ನಾಳೆ ಮತ್ತೆ ಮುಂದಿನ ವಿಚಾರ ನೋಡೋಣ. ಕಿಂಚಿತ್ ಕರ್ತಾ ಚ ಕಿಂಚಿದ್ನೋ ಬದ್ದೋ ನಾದೀಶ, ಏನೇನೋ ಅದಪ್ಪ. ಇದೆಲ್ಲ ಮುಂದೆ ಯಾವ ರೀತಿ ಮುಂದೆ ವರ್ಕ್ ಮಾಡ್ತಾವ ಅನ್ನೋದು ಹೇಳ್ತಾರೆ. ಮಾಯೆಯ ಕೆಲಸ ಹೆಂಗ್ ಮಾಡ್ತದ ಅನ್ನೋದು ಹೇಳ್ಕೊತ ಹೊಂಟಾರ ಈಗ ಪಿಂಡ ಸ್ಥಳದೊಳಗೆ. ಚಲೋ ಅನ್ನಿಸ್ತಾರೆ ಇವತ್ತಿನ ಪಾಠ. ನೆನಪು. ಸೂಕ್ಷ್ಮ ಮಾಯೆ ಸ್ಥೂಲ ಮಾಯೆ. ಸ್ಥೂಲ ಮಾಯೆದಾಗ ಫಾತಿಮಾ, ಸೂಕ್ಷ್ಮ ಮಾಯೆದಾಗ ಪರಿಮಳ. ಆ ಸೂಕ್ಷ್ಮ ಮಾಯೆಗೆ ಶುದ್ಧ ಮಾಯೆ ಅಂತಾರ, ಸ್ಥೂಲ ಮಾಯೆಗೆ ಅಶುದ್ಧ ಮಾಯೆ ಅಂತಾರ. ಶುದ್ಧ ಮಾಯೆ ಆ ಪರಮಾತ್ಮನಿಗೆ ಉಪಾಧಿಯಾದಾಗ ಅಲ್ಲಿ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣವಾದಂತ ಭಾವಗಳು ಉಂಟಾಗಿ ಸತ್ಯದ ಅನುಭವ ಆಗ್ತದ. ಯಾವಾಗ ಅಶುದ್ಧ ಮಾಯೆ ಆ ಪರಮಾತ್ಮನಿಗೆ ಉಪಾಧಿಯಾದಾಗ ಅಸತ್ತು ಅಚಿತ್ತು ದುಃಖ ಅನಿತ್ಯ ಅಪೂರ್ಣತೆ ದೋಷಗಳು ಎಲ್ಲ ಭಾವನೆಗಳು ಉಂಟಾಗಿ ಜೀವನ ಕಷ್ಟ ಮಾಡ್ತದ ಅಂತೇಳಿ ಸತ್ಸಂಗ ಮುಗಿದಾಗ ಅಶುದ್ಧ ಮಾಯೆಯ ಒಂದು ಉಪಾಧಿ ಆಗ್ತದ. ಸತ್ಸಂಗದಾಗ ಇದ್ದಾಗ ಶುದ್ಧ ಮಾಯೆಯ ಉಪಾಧಿಯಲ್ಲಿರ್ತೀವಿ ಅನ್ನೋಂಥ ವಿಚಾರ ತಿಳ್ಕೋಬೇಕು. ಅದಕ್ಕೆ ಇದನ್ನು ತಿಳ್ಕೊಂಡ ಮೇಲೆ ನಾನು ಸತ್ಸಂಗ ಮುಗಿದ ಮೇಲೂ ಶುದ್ಧ ಮಾಯೆಯ ಉಪಾಧಿ ಒಳಗೆ ಇರಬೇಕು ಅಂತ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಸಾಧನೆ ಅಂತಾರೆ. ಫಾತಿಮಾ ಅಂದ್ ಬಂದಾಗ ಫಾತಿಮಾ ಆಗೋದು, ಪರಿಮಳ ಅಂದ್ ಬಂದಾಗ ಪರಿಮಳ ನಂಗೆ ಮಾತಾಡ್ಕೋತಿದ್ರ ನಾ ಫಾತಿಮಾ ನಂಗೆ ಮಾತಾಡೋದು ಬಿಡಬೇಕು, ನಾ ಪರಿಮಳನೇ ಆಗ್ಬೇಕು, ನನ್ನ ಸ್ವರೂಪ ನಾನು ಸಿದ್ಧಿ ಮಾಡ್ಕೋಬೇಕು, ನನ್ನ ಫಾತಿಮಾ ಆದ ಒಂದು ಅವತಾರವನ್ನ ಕೊನೆಗೊಳಿಸ್ಬೇಕು ಅನ್ನಂಥದ್ದು ನಮ್ಮೊಳಗ ಸಂಕಲ್ಪ ಮಾಡಿಕೊಂಡು ನಮ್ಮ ಜೀವನ ಅದರಂಗೆ ಪರಿಮಳನಂಗೆ ನಡೆಸ್ಕೊಂಡು
ಫಾತಿಮಾನ ಒಂದು ಜೀವನ ಕೊನೆಗೊಳಿಸಿಕೊಂಡು ಆಧ್ಯಾತ್ಮ ಸಾಧನೆ ಮಾಡಿದರೆ ಮೋಕ್ಷ ಸಾಧನೆ, ಮೋಕ್ಷ ಸಿದ್ಧಿ ಕೈಗೂಡೋದಕ್ಕೇನು ಡೌಟ್ ಇಲ್ಲ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣ, ಎಲ್ಲರಿಗೂ ಶರಣ.